ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ಗೈಸ್ ನೋಡಿ, ಈ ಹಿಂದೆ ಏನ್ ಪ್ರೊಫೈಲ್ ನೋಡಿದಿಲ್ಲ, ಹಾಗೇನೆ ಇನ್ನೊಂದು ಪ್ರೊಫೈಲ್ ಡೀಟೇಲ್ಸ್ನ ರಾಜೇಶ್ವರಿ ಅಂತೇಳಿ ಒಬ್ರು ಶೇರ್ ಮಾಡಿದ್ದಾರೆ. ಈ ಒಂದು ಪ್ರೊಫೈಲ್ ಖಂಡಿತವಾಗ್ಲೂ ಒಬ್ಬ ಪರ್ಸನ್ ಇಷ್ಟ ಆಗುತ್ತೆ. ಯಾವತ್ತೂ ನೋಡಿ, ಪ್ರೊಫೈಲ್ ಏನಾದ್ರು ಇಷ್ಟ ಆಗುತ್ತೆ ಒಂದು ಲೈಕ್ ಮಾಡಿ. ಬನ್ನಿ ಸ್ನೇಹಿತರೆ, ಇವರ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಡೀಟೇಲ್ಸ್ ನಾನು ಪ್ರೊವೈಡ್ ಮಾಡ್ತಾ ಹೋಗ್ತೇನೆ. ಈ ಒಂದು ಟೀಚರ್ ಹೆಸರು ರಾಜೇಶ್ವರಿ, ಪ್ರಾಯ 35 ಮಾಡ್ತಾ ಇದೆ. ಸ್ವಂತ ಊರು ಆಲ್ಮೋಸ್ಟ್ ಬೆಳಗಾವಿ ಕಡೆ ಬರುತ್ತೆ ಅಂತ ಹೇಳ್ಕೊಂಡಿದ್ದೇನೆ. ಸಮಸ್ಯೆ ಏನಪ್ಪಾ ಅಂದ್ರೆ, ಮದುವೆ ಆಗಲು ಗಂಡು ಸಿಗುತ್ತಿಲ್ಲ, ಬರೀ ಏದು ಹೋಗುವವರು ಮಾತ್ರ ಸಿಗುತ್ತಿದ್ದಾರೆ ಅಂತ ಈ ಒಂದು ಮಾಹಿತಿಯಲ್ಲಿ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಬಯಕೆ ಏನಪ್ಪಾ ಅಂದ್ರೆ, ಏನೂ ಚಟ ಮಾಡದೆ ಇರುವಂತ ಗಂಡು ಬೇಕು. ಅಂದ್ರೆ ಗುಡ್ ಒಂದು ಕ್ವಾಲಿಟಿಯನ್ನು ಹೊಂದಿರುವಂತ ಗಂಡು, ಮತ್ತೆ ಗುಡ್ ಒಂದು ಕ್ಯಾರೆಕ್ಟರ್ನ ಹೊಂದಿರುವಂತ ಒಬ್ಬ ಗಂಡು ಯಾರಾದ್ರೂ ಇದ್ರೆ ಖಂಡಿತವಾಗ್ಲೂ ನಾನು ಒಪ್ಪಿಕೊಂಡು ಮದುವೆ ಕೂಡ ಆಗ್ತೇನೆ ಅಂತ ಹೇಳ್ಕೊಂಡಿದ್ದಾರೆ. ಹಾಗೇನೆ ಭೇಟಿ ಆಗುವ ಒಂದು ಜಾಗ ಇದೆ ನೋಡಿ. ನಾನು ಸ್ಕೂಲ್ಗೆ ಹೋಗುವಾಗ ಆಲ್ಮೋಸ್ಟ್ ಹೇಳ್ತೇನೆ, ಆ ಒಂದು ಸಮಯದಲ್ಲಿ ಮನೆ ಹತ್ರ ಬಂದು ಒಂದು ಪಿಕ್ ಕೂಡ ಮಾಡಿದರೆ ಸಾಕು ಅಂತ ಹೇಳ್ಕೊಂಡಿದ್ದಾರೆ. ಅದು ಆರಾಮ್ಸೆ ನಾವು ಮಾತಾಡ್ಕೊಂತ ಹೋಗ್ಬೋದು. ಅದರ್ವೈಸ್ ನೆಕ್ಸ್ಟ್ ಎಲ್ಲ ಆಲ್ಮೋಸ್ಟ್ ಫಿಕ್ಸ್ ಆದ್ಮೇಲೆ ಖಂಡಿತವಾಗ್ಲೂ ನಾನು ಏನು ಬೇಕು ಅದನ್ನೆಲ್ಲ ಕೂಡ ಕೊಡ್ತೇನೆ ಅಂತೇಳಿ ಈ ಒಂದು ಮಾಹಿತಿಯಲ್ಲೂ ಕೂಡ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಹಾಗೇನೆ ಕಾರ್ಸ್ 24 ಅವರ ಕಡೆಯಿಂದ ಒಂದು ಕಾರ್ ಸೆಲ್ಲಿಂಗ್ ಕೂಡ ಇಟ್ಟಿದ್ದಾರೆ. ಅದು 2018ರ ಒಂದು ಮಾಡೆಲ್ ಟಾಟಾ ಹೆಕ್ಸಾ ಒಂದು XTA ಅಂತೇಳಿ 4x2 ಮತ್ತೆ 6 ಒಂದು ಸ್ಟಾರ್ನ ಹೊಂದಿರುವಂತಹ ಒಂದು ಕಾರ್. ಆ ಒಂದು ಕಾರ್ ಸೆಲ್ಲರ್ನ ಒಂದು ಪ್ರೈಸ್ ರಿವ್ಯೂ ಕೂಡ ಸೆಲ್ಲರ್ ಹೇಗೆಲ್ಲ ಇದೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ. ಹಾಗೆ ನೋಡಿ, ಈ ಒಂದು ಕಾರ್ ಸೆಲ್ಲರ್ನ ಒಂದು ಫೈನಲ್ ಒಂದು ಪ್ರೈಸ್ ಕೂಡ ಇದರಲ್ಲಿ ಡಿಸೈಡ್ ಮಾಡಿದ್ದಾರೆ. ಅದು 10 ಲ್ಯಾಕ್ ತನಕ ಇದರ ಒಂದು ಫೈನಲ್ ಒಂದು ಪ್ರೈಸ್ ಕೂಡ ಆಗಿರುತ್ತೆ ಅಂತೇಳಿ ಇದರಲ್ಲಿ ಡೈರೆಕ್ಟ್ ಆಗಿ ಮೆನ್ಷನ್ ಕೂಡ ಮಾಡಿದ್ದಾರೆ. ಅದು ಬಿಫೋರ್ ಯಾವುದೇ ರೀತಿಯಾದ ಒಂದು ಕಾರ್ನ ಒಂದು ಡಿಸ್ಪ್ಲೇ ಮಾಡ್ದೇನೆ ಫೈನಲ್ ಒಂದು ರೇಟ್ನ ಕೂಡ ನಿಮಗೆ ತಿಳಿಸ್ತಾ ಹೋಗ್ತಿದ್ದೇನೆ. ಹಾಗೆ ನೋಡಿ, ಬಿಫೋರ್ ಒಬ್ಬಳು ಒಂಟಿಯಾಗಿ ಅನುಭವಿಸುತ್ತಿರೋ ಒಂದು ಕಷ್ಟ ಇಲ್ಲಿದೆ ನೋಡಿ ಅಂತ ಹೇಳ್ಕೊಂಡಿದ್ದಾರೆ. ಕ್ವಶನ್ ನೋಡಿ, ನಮ್ಮ ಸಮಾಜದಲ್ಲಿ ಒಂಟಿ ಹೆಂಗಸು ಅಂದರೆ ನಾನಾಯ್ತು ಅಂದ್ರೆ ಟೀಚರ್ ಆಗಲಿ ಡಾಕ್ಟರ್ ಆಗಲಿ ಕಣ್ಣು ಆಲ್ಮೋಸ್ಟ್ ಆಗೋದೇ ಬಿಡಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಅಂದ್ರೆ ಯಾವೇ ಒಂದು ಟೀಚರ್ ಆಯ್ತು ಮತ್ತೆ ಡಾಕ್ಟರ್ ಆದ್ರೂ ಕೂಡ ಕಣ್ಣು ಹಾಕೋದು ಬಿಡಲ್ಲ. ಆಲ್ಮೋಸ್ಟ್ ಎಲ್ಲರ ಕಣ್ಣು ಆಲ್ಮೋಸ್ಟ್ ಒಂದು ಮಾಡುವ ಒಂದು ಚಟದ ಮೂಲನ ಹೊರಟು ಅಂತ ಹೇಳ್ಕೊಂಡಿದ್ದಾರೆ. ಆದರೆ ಎಲ್ಲರೂ ಕೂಡ ಬರೀ ಒಂದು ಸುಖಕ್ಕಾಗಿ ಮಾತ್ರ ಒಂದು ಕಣ್ಣು ಹಾಕುತ್ತಾರೆ. ಮದುವೆ ಅಂದರೆ ಸಾಕು, ಮಾಡುವ ಮುಂಚೆ ಹೂ ಅಂತು ಆಲ್ಮೋಸ್ಟ್ ಮತ್ತೆ ಹಣದ ಆಸಕ್ತಿ ಬರೀ ಬೇಕಾದಾಗ ಮಾತ್ರ ಉಪಯೋಗ ಮಾಡಿಕೊಳ್ಳುತ್ತಾರೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ತಮಗೆ ಆಗಿರುವಂತಹ ಒಂದು ಅನುಭವ ಹೀಗೆಲ್ಲ ಇದೆ ಅಂತೇಳಿ ಶೇರ್ ಮಾಡ್ಕೊಂಡಿದ್ದಾರೆ. ಮದುವೆ ಅಂದರೆ ಬೇಡ ಅಂತಿದ್ದಾರೆ. ದಯವಿಟ್ಟು ಯಾರಾದ್ರೂ ಮದುವೆ ಆಗುವವರು ಮಾತ್ರ ನನಗೆ ಕಾಲ್ ಮಾಡಿ ಅಂತ ಈ ಒಂದು ಮಾಹಿತಿಯಲ್ಲೂ ಕೂಡ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ. ಹಾಗೇನೂ ಸ್ನೇಹಿತರು ಆಲ್ಮೋಸ್ಟ್ ನೋಡಿ, ನನಗೆ ಈ ತರ ಒಂದು ಜೀವನ ಮಾಡುವ ಒಂದು ವ್ಯಕ್ತಿ ಸಿಕ್ಕರೆ ಸಾಕು, ಸಂಬಂಧ ಬೆಳೆಸುತ್ತೇನೆ ಅಂತ ಹೇಳ್ಕೊಂಡಿದ್ದಾರೆ. ಫಸ್ಟ್ ನೋಡಿ, ಬರೀ ನನ್ನ ಒಂದು ನಿಮ್ಮ ಒಂದು ಸುಖಕ್ಕಾಗಿ ಬಳಸಿಕೊಳ್ಳುವಂತ ಗಂಡು ಆಗಿದ್ರೆ ಖಂಡಿತವಾಗ್ಲೂ ಬೇಡ. ಯಾಕಂದ್ರೆ ಆಲ್ರೆಡಿ ನಾನು ಸುಖ ಶಾಂತಿ ಎಲ್ಲ ಕೂಡ ಅನುಭವಿಸಿದ್ದೇನೆ ಅಂತ ಹೇಳ್ಕೊಂಡಿದ್ದಾರೆ. ಅಂತಹ ಜೀವನ ನನಗೆ ಆಲ್ಮೋಸ್ಟ್ ಸಾಕಾಗಿದೆ ಅಂತ ಹೇಳ್ಕೊಂಡಿದ್ದಾರೆ. ಗಂಡು ನೋಡೋಕೆ ಸ್ಲಿಮ್ ಮತ್ತೆ ಸ್ವಲ್ಪ ಓದಿದ್ರೆ ಸಾಕು ಅಂತ ಹೇಳ್ಕೊಂಡಿದ್ದಾರೆ. ಅದು ನನ್ನ ವಯಸ್ಸಿನ ಒಂದು ಗಂಡು ಇಲ್ಲ ಮುದುಕ ಆದ್ರೂ ಕೂಡ ಓಕೆ, 45ರ ಒಂದು ಪ್ರಾಯದ ಒಂದು ಒಳಗಡೆ ಇದ್ರೆ ಸಾಕು ಅಂತ ಹೇಳ್ಕೊಂಡಿದ್ದಾರೆ. ಜೊತೆಗೆ ನನಗೆ ಬೇರೆ ಬೇರೆ ಒಂದು ಶೇಪಲ್ಲೂ ಕೂಡ ಸುಖ ಪಡೆಯುವ ಒಂದು ಆಸೆ ಕೂಡ ಇದೆ. ಅದೆಲ್ಲ ಕೂಡ ನಿಮಗೆ ಗೊತ್ತಿದ್ರೆ ಸಾಕು ಅಂತ ತಿಳ್ಕೊಂಡಿದ್ದಾರೆ. ಅದನ್ನ ಈಡೇರಿಸುವಂತ ಒಂದು ಗಂಡು ಇದ್ರೆ ಮೊದಲು ಅವರಿಗೆ ಆದ್ಯತೆ ಕೂಡ ಕೊಡ್ತೇನೆ ಅಂತೇಳಿ ಈ ಒಂದು ಮಾಹಿತಿ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಹಾಗೆ ಕಾರ್ನ ಬಗ್ಗೆ ಕೂಡ ಹೇಳಿದ್ನಲ್ಲ, ಇದು ಕಾರ್ನ ಒಂದು ಇಮೇಜ್ ಕೂಡ ಆಗಿರುತ್ತೆ. ಇದರ ಒಂದು ಫೀಚರ್ಸ್ ನೋಡಿ ಹೋದ್ರೆ ಕ್ರೂಸರ್ ಒಂದು ಕ್ರೂಸ್ ಕಂಟ್ರೋಲ್ ಕೂಡ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಮತ್ತೆ ಸ್ಟೇರಿಂಗ್ ಒಂದು ಮೌಂಟೇನ್ ಕಂಟ್ರೋಲ್ ಕೂಡ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಬ್ಲೂಟೂತ್ ಕ್ಯಾಪಬಿಲಿಟಿ ಕೂಡ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಮತ್ತೆ ಏರ್ ಬ್ಯಾಗ್ಸ್ ಕೂಡ ಇದೆ, ಏರ್ AC ಇದೆ, DRL ಕೂಡ ಇದೆ. ಅಂದ್ರೆ ಡೇ ಒಂದು ರನ್ನಿಂಗ್ ಒಂದು ಲೈಟ್ಸ್ ಕೂಡ ಇದೆ. ಮತ್ತೆ ಹಿಲ್ ಹೋಲ್ಡ್ ಒಂದು ಕಂಟ್ರೋಲ್ ಕೂಡ ಇದೆ. ಅಂದ್ರೆ ಅಪ್ ಅಲ್ಲಿ ಆಲ್ಮೋಸ್ಟ್ ನಿಮಗೆ ಏನೇ ಒಂದು ಸಮಸ್ಯೆ ಆಗ್ಬಾರ್ದು ಅಂತೇಳಿ ಆ ಒಂದು ಕಂಟ್ರೋಲ್ ಸಿಸ್ಟಮ್ ಕೂಡ ಇದೆ. ಮತ್ತೆ ABS ಕೂಡ ಇದೆ, ಆಂಟಿ ಲಾಕ್ ಬ್ರೇಕಿಂಗ್ ಸಿಸ್ಟಮ್ ಅಂತ ಹೇಳ್ತಾರೆ. ಮತ್ತೆ EBD ಅಂತೇಳಿ ಅದನ್ನು ಕೂಡ ಇದೆ, ಎಲೆಕ್ಟ್ರಿಕಲ್ ಬ್ರೇಕ್ ಒಂದು ಫೋರ್ಸ್ ಡಿಸ್ಪ್ಲೇಸ್ಮೆಂಟ್ ಕೂಡ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಮತ್ತು ಏರ್ ಕಂಡೀಷನರ್ ಕೂಡ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಇದಿಷ್ಟು ಕಾರ್ನ ಒಂದು ಫೀಚರ್ಸ್ ಕೂಡ ಆಗಿರುತ್ತೆ. ಪ್ರೈಸ್ ಬಂದ್ಬಿಟ್ಟು ಆಲ್ಮೋಸ್ಟ್ ಇದು 10,25,000 ತನಕ ಪ್ರೈಸ್ ಕೂಡ ಹೇಳ್ಕೊಂಡಿದ್ದಾರೆ. ಬಟ್ ಅವರು ಫೈನಲ್ ಪ್ರೈಸ್ ನಿಮಗೆ 10 ಲ್ಯಾಕ್ ತನಕ ಹೋಗಿದ್ದಾರೆ. ಹಾಗೇನೂ ಸ್ನೇಹಿತರ ಆಲ್ಮೋಸ್ಟ್ ನೋಡಿಕೋದ್ರೆ ಕಾರ್ನ ಓವರ್ ವ್ಯೂ ನೋಡಿಕೋದ್ರೆ ರಿಜಿಸ್ಟ್ರೇಷನ್ ಆಗಿರೋದು ಮಾರ್ಚ್ 2019 ಮತ್ತೆ ಫುಲ್ ಟೈಪ್ ನೋಡಿಕೋದ್ರೆ ಡೀಸೆಲ್ ಆಗಿರುತ್ತೆ. ಕಾರ್ ಡ್ರೈವನ್ ಆಗಿರೋದು 69,728 ಕಿಲೋಮೀಟರ್. ಟ್ರಾನ್ಸ್ಮಿಷನ್ ಎಲ್ಲ ಕೂಡ ಆಟೋಮೆಟಿಕ್ ಸಿಸ್ಟಮ್. ಮತ್ತೆ ಇಂಜಿನ್ ಕ್ಯಾಪಬಿಲಿಟಿ ನೋಡಿಕೋದ್ರೆ 2119 cc ಅಂತ ಹೇಳ್ಕೊಂಡಿದ್ದಾರೆ. ಮತ್ತೆ ಓನರ್ಶಿಪ್ ನೋಡಿಕೋದ್ರೆ ಫಸ್ಟ್ ಓನರ್ ಕೂಡ ಆಗಿರ್ತಾರೆ ಅಂತ ಹೇಳ್ಕೊಂಡಿದ್ದಾರೆ.
ಇದೆಲ್ಲ ಕೂಡ ಕಾರ್ನ ಒಂದು ಇಮೇಜ್ ಕೂಡ ಆಗಿರುತ್ತೆ. ಕಾರ್ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಮತ್ತು ಮೋರ್ ಇನ್ಫಾರ್ಮೇಶನ್ ಬೇಕಿದ್ರೆ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.